ಎಲ್ಲ ಮಕ್ಕಳಿಗೂ ಬೆಳಗಿನ ಶುಭೋದಯಗಳು ಮಕ್ಕಳ. ನೀವು ಈ ಹಿಂದೆ ಕಲಿತಂಥ ಅಕ್ಷರಗಳು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳಲ್ಲಿ 1, 2, 3 ಭಾಗ 1ರಲ್ಲಿ ಯಾವ ಗುಣಿತಾಕ್ಷರಗಳನ್ನು ಕಲ್ತಿರಿ? ಭಾಗ 1ರಲ್ಲಿ ತಲಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘವನ್ನು ಕಲ್ತಿರಿ. ಭಾಗ 2ರಲ್ಲಿ ಕೊಂಬು, ಕೊಂಬಿನ ಹಿಂದೆ ಒಟ್ಟು ಸೊಳೆ ಇಷ್ಟು ಕಲ್ತಿರಿ. ಭಾಗ 3ರಲ್ಲಿ ಏತ್ವ, ಏತ್ವಿನ ದೀರ್ಘ, ಆಯ್ಕ ಇಷ್ಟು ಕಲ್ತಿದ್ದೀರ. ಇದರಲ್ಲಿ ಭಾಗ 3ರಲ್ಲಿ ಮುಂದುವರೆದ ಭಾಗ ಗುಣಿತಾಕ್ಷರಗಳು ಮುಂದುವರೆದ ಭಾಗವನ್ನು ಈಗ ಕಲಿಯೋಣ. ಈಗ ನಾವು ಒಂದೊಂದಾಗಿ ಹೇಳ್ಕೊಳ್ತಾ ಬರೋಣ. ಇಲ್ಲಿ ತಲೆಕಟ್ಟು ಅನ್ನೋದನ್ನು ನಾವು ನೋಡ್ಕೊಳ್ತಾ ಬರ್ಕೊಳ್ತಾ ಹೋಗೋಣ ಮಕ್ಕಳು. ತಲೆಕಟ್ಟು ಇದು ತಲೆಕಟ್ಟು, ಇದು ಇಲಿ, ಇದು ಗುಡಿಸು, ಇದು ಗುಡಿಸಿನ ದೀರ್ಘ, ಇದು ಕೊಂಬು, ಇದು ಕೊಂಬಿನ ಹಿಡಿ, ಹೂ, ಕೊಂಬಿನ ಹಿಡಿ. ಒಟ್ಟು ಸುಳಿ ಅಂತಂದರೆ ಇದು ಒಟ್ಟು ಸುಳಿ. ಇದಕ್ಕೆ ಮನೆ ಕಟ್ತೀವಿ, ಒಟ್ಟು ಸುಳಿ ಅಂತ ಕರಿತೀವಿ. ಅದನ್ನು ನಾವು ಯಾವ ರೀತಿ ಕಲಿಯೋದು ಅನ್ನೋದನ್ನು ನೋಡೋಣ. ಒಟ್ಟು ಸುಳಿ ಇದಕ್ಕೆ ಸುಳೆ ಕ್ರೂ, ಇದು ಕಾಕೇತ್ವ ಕೆ, ದೀರ್ಘ ಕೆ, ಕಾಕೈತ್ವ ಕೈ, ಕೈ, ಇದು ಕಾಕೈತ್ವ ಕೈ. ಇಷ್ಟನ್ನು ನೀವು ಗುಣಿತಾಕ್ಷರದಲ್ಲಿ ಕಲ್ತಿದ್ದೀರಾ? ನೆನಪು ನೋಡಿ. ತಲಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನ ಹಿಡಿ, ಒಟ್ಟು ಸುಳಿ, ಏತ್ವ, ಏತ್ವಿನ ದೀರ್ಘ, ಐತ್ವ, ಕಾಕೈತ್ವ ಕೈ. ಇಷ್ಟನ್ನು ನೀವು ಪದಗಳನ್ನು ಕಲ್ತಿದ್ದೀರಾ ಮತ್ತು ಗುಣಿತಾಕ್ಷರಗಳನ್ನು ಕಲ್ತಿದ್ದೀರಾ ಮಕ್ಕಳು. ಈಗ ನಾವು ಗುಣಿತಾಕ್ಷರ 3 ಇದರಲ್ಲಿ ಮುಂದುವರೆದ ಭಾಗ ಅಭ್ಯಾಸ. ಪುಸ್ತಕ ಓಪನ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ 99 ನೋಡ್ಕೊಳ್ಳಿ. ಇದನ್ನು ಚೆನ್ನಾಗಿ ನೋಡಿಕೊಂಡು ಹೇಳ್ತಾ ಹೋಗ್ಬೇಕು. ಆಮೇಲೆ ತೋರಿಸ್ಬಿಟ್ಟು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಈಗ ಇದರಲ್ಲಿ ಅಭ್ಯಾಸ ನಾವು ಮಾಡ್ತಾ ಇರ್ತೀವಿ. ಅಭ್ಯಾಸವನ್ನು ಮಾಡುವಾಗ ನೀವು ನೋಡ್ಕೊಳ್ಳಿ. ಇಲ್ಲಿ ಗುಣಿತಾಕ್ಷರಗಳು 3. ಪುಸ್ತಕ ಓಪನ್ ಮಾಡ್ಕೊಂಡಿರಲ್ವಾ? ಪುಟ ಸಂಖ್ಯೆ 99. ಚಿತ್ರ ತೋರಿಸಿ ಪದ ಹೇಳಿಸಿ. ಕೆರೆ, ಮೇಕೆ, ಸೈನಿಕ. ಅಭ್ಯಾಸ. ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಏತ್ವ ಬರುವಂತಹ ಪದಗಳು ಕೆರೆ, ಗೆಳೆಯ, ಚೆಲುವ, ಹೆಡೆ, ಬೆಣೆ, ತೆನೆ, ಎಸೆ, ಪೆರೆ, ಮೇರೆ, ಬೆಲೆ, ಹವೆ. ಪಕ್ಕದ ಪುಟಕ್ಕೆ ಬನ್ನಿ. ಏತ್ವಿನ ದೀರ್ಘ ಕೇರೆ, ಗೇರು, ಚೇಳು, ಜೇಡ, ಟೇಪು, ಡೇರೆ, ತೇರು, ದೇವಿ, ನೇರಳೆ, ಪೇಟೆ, ಬೇಟೆ, ಮೇಕೆ. ಐತ್ವ ಕೈ, ಗೈರು, ಚೈನು, ಜೈಲು, ಟೈರು, ಡೈರಿ, ತೈಲ, ದೈವ, ಮೈ, ಪೈರು, ವೈಗು, ನೈದ್ಯ. ಇಷ್ಟು ಮಕ್ಕಳ ನೀವು ಹಿಂದಿನ ತರಗತಿಯಿಂದ ಕಲ್ತಿದ್ದೀರಾ. ಈಗ ಮುಂದೆ ಬನ್ನಿ. ಅಭ್ಯಾಸ. ಈ ಅಭ್ಯಾಸವನ್ನು ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ನೋಡ್ಕೋಬೇಕು, ಚೆನ್ನಾಗಿ ನೋಡಿಕೊಂಡು ಮತ್ತೆ ನೀವು ಅಭ್ಯಾಸ ಮಾಡಿ ಬರೆದು ಓದಬೇಕು. ಈಗ ಪುಸ್ತಕ ನೋಡ್ಕೊಳ್ಳಿ, ಆನಂತರ ಪುಸ್ತಕ ತೋರಿಸಿ ಹೇಳ್ತೀನಿ. ಎಲ್ಲ ಪುಸ್ತಕ ನೋಡ್ಕೊಳ್ಳಿ, ಪೆನ್ಸಿಲ್ ಇಟ್ಕೊಳ್ಳಿ. ಅಭ್ಯಾಸ. ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಸೆಳೆ, ಸೇರು, ಸೈನಿಕ, ಹೇರಳು, ಹೇಮ, ಹೈದ, ಸೆಕೆ, ಪೂಜೆ, ಪೇಡೆ, ರಂಬೆ, ಐದು, ಭೈರವ, ಮೈಸೂರು, ಐದರ,
ಲೈಲ, ವೈರಿ, ಶೈವ, ಬೈವು. ಈ ಪದಗಳನ್ನು ಒಂದ್ಸಲ ನೀವು ನೋಡ್ಕೊಳ್ತಾ ಹೋಗಿ. ನಾನು ಪುಸ್ತಕವನ್ನು ತೋರಿಸ್ಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಆನಂತರ ಬೋರ್ಡ್ ಮೇಲೂ ಬರಿತೀನಿ. ಮಕ್ಕಳ ನೋಡ್ಕೊಳ್ಳಿ ಚೆಂದಾಗಿ. ಅಭ್ಯಾಸ: ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೆಳೆ, ಸೇರು, ಸೈನಿಕ, ಹೇರಳು, ಹೇಮ, ಹೈದ, ಸೆಕೆ, ಹುಗೆ, ಪೇಡೆ, ರಂಬೆ, ಹೈದು, ಭೈರವ, ಮೈಸೂರು, ಹೈದರ, ಲೈಲ, ವೈರಿ, ಶೈವ, ಬೈವು. ಇಷ್ಟನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಚೆನ್ನಾಗಿ ಓದ್ಕೊಂಡು ಆನಂತರ ಪುಸ್ತಕದಲ್ಲಿ ಬರೀರಿ. ಈಗ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಪಕ್ಕದ ಪುಟಕ್ಕೆ ಬನ್ನಿ. 101ನೆಯ ಪುಟ ಸಂಖ್ಯೆ 101 ನೋಡ್ಕೊಳ್ಳಿ. ಪುಟ ಸಂಖ್ಯೆ 101 ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಆಮೇಲೆ ಕೆಳಗಡೆ ನೀವು ಬರೀಬೇಕು. ಇನ್ನೂ ಒಂದ್ಸಲ ನಾನು ಆಮೇಲೆ ನಿಮಗೆ ಪುಸ್ತಕವನ್ನು ತೋರಿಸಿ ಹೇಳ್ತೀನಿ. ಬೆರಳಿಟ್ಕೊಳ್ಳಿ ಅಥವಾ ಪೆನ್ಸಿಲ್ ಇಟ್ಕೊಳ್ಳಿ. ನೋಡ್ಕೊಳ್ಳಿ. ನೀಡಿರುವ ಪದಗಳನ್ನು ಗುಂಡಾಗಿ ಬರೆಯಲು ಹೇಳಿ. ಕೆನೆ, ಕೇಳು, ಕೈದು, ಗೆಳೆಯ, ಗೇಟು, ಚೇಳು, ಚೈನು, ತೈತಕ, ಮೈಮರೆ, ನೂರು, ಪೈಪು, ಕೈದು. ಅರ್ಥ ಆಯ್ತಾ ಮಕ್ಕಳ? ಇನ್ನೂ ಒಂದ್ಸಲ ನೋಡ್ಕೊಳ್ಳಿ. ಬೆಳ್ಳಿಟ್ಕೊಳ್ಳಿ. ಕೆನೆ, ಕೇಳು, ಕೈದು, ಗೆಳೆಯ, ಗೇಟು, ಚೇಳು, ಚೈನು, ತೈತಕ, ಮೈಮರೆ, ನೂರು, ಪೈಪು, ಕೈದು. ಮಕ್ಕಳ ಕೆಳಗೆ ಬನ್ನಿ. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಬರೀಬೇಕು, ಅಭ್ಯಾಸ ಮಾಡಬೇಕು, ಅಂದರೆ ಬರೀಬೇಕು, ಓದಬೇಕು. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಹೇಳಿಟ್ಕೋಬೇಕು ಆ ಲೈನ್ ಕೆಳಗಡೆಗೆ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಸೈನಿಕರು ದೇಶದ ಗಡಿ ಕಾಯುವರು. ನೀರಿಗೆ ನೈದಿಲೆ ಶೃಂಗಾರ. ಈ ಪದಗಳನ್ನು ಓದಿ ಬರಿಬೇಕು. ನೋಡ್ಕೊಳ್ಳಿ. ನಾನು ನಿಮಗೆ ಪುಸ್ತಕವನ್ನು ತೋರಿಸಿ ಹೇಳಿ ಆನಂತರ ಮತ್ತೆ ಬೋರ್ಡ್ ಮೇಲೆ ಬರೆಸ್ತೀನಿ. ನೋಡ್ಕೊಳ್ಳಿ. ನೀಡಿರುವ ಪದಗಳನ್ನು ಗುಂಡಾಗಿ ಬರೆಯಲು ಹೇಳಿ. ಕೆನೆ, ಕೇಳು, ಕೈದು, ಗೆಳೆಯ, ಗೇಟು, ಚೇಳು, ಚೈನು, ತೈತಕ, ಮೈಮರೆ, ನೂರು, ಪೈಪು, ಕೈದಿ. ಇಷ್ಟನ್ನು ನೀವು ಕೆಳಗಡೆ ಪ್ಲೇಸ್ ಕೊಟ್ಟರೆ ಬರೀರಿ. ಆನಂತರ ನೋಟ್ಸಲ್ಲಿ ಬರಿಬೇಕು. ಹಾಗೆ ಕೆಳಗೆ ಬನ್ನಿ. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಸೈನಿಕರು ದೇಶದ ಗಡಿ ಕಾಯುವರು. ನೀರಿಗೆ ನೈದಿಲೆ ಶೃಂಗಾರ. ಅರ್ಥ ಆಯ್ತಾ ಮಕ್ಕಳ? ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಸೈನಿಕರು ದೇಶದ ಗಡಿ ಕಾಯುವರು. ನೀರಿಗೆ ನೈದಿಲೆ ಶೃಂಗಾರ. ಇಷ್ಟು ಕೆಳಗಡೆ ಇರುವ ಪದಗಳಿಗೆ ಬರಬೇಕು. ಬರೆದ್ಬಿಟ್ಟು ಓದಬೇಕು. ಇಲ್ಲಿ ಬರುವ ಗುಣಿತಾಕ್ಷರಗಳ ಪದಗಳು ಇವು ಮತ್ತು ಗುಣಿತಾಕ್ಷರ ಸಾಲುಗಳು. ಇದನ್ನು ಚೆನ್ನಾಗಿ ಓದಿ ಬರೀಬೇಕು ಮಕ್ಕಳ. ಈಗ ನೀವು ಹೇಳ್ತಾ ಹೋಗಿ ನಾನು ಓದ್ಮೇಲೆ ಬರೀತಾ ಹೋಗ್ತೀನಿ ಒಂದೊಂದಾಗಿ. ಅಭ್ಯಾಸ ಬರೆಯುವಾಗ ನಾವು ಅಭ್ಯಾಸವನ್ನು ನೋಡೋಣ. ನೀವು ಹೇಳಿ ನೋಡೋಣ. ಅಭ್ಯಾಸ ಒಂದೊಂದೇ ಪದ ಹೇಳಿ. ಸೆಳೆ, ಸೆಳೆ, ಸೇರು, ಸೇರು, ಸೈನಿಕ, ಸೈನಿಕ, ಹೇರಳು, ಹೇರಳು, ಹೇಮ, ಹೇಮ, ಹೈದ, ಹೈದ, ಕೆಳಗಡೆ ಸೆಕೆ, ಸೆಕೆ, ಹುಗೆ, 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 ಪೇಡೆ, ಪೇಡೆ, ರಂಬೆ, ರಂಬೆ, ಐದು, ಐದು, ಭೈರವ, ಭೈರವ, ಮೈಸೂರು,
ದೈವ ಬೈಗು ಬೈಗು. ಇಷ್ಟು ಪದಗಳು ಅಭ್ಯಾಸದಲ್ಲಿ ಬರುವಂತಹ ಪದಗಳು ಮಕ್ಕಳ. ಇದನ್ನು ಚೆನ್ನಾಗಿ ಓದ್ಕೋಬೇಕು ನೀವು, ನೋಡ್ಕೊಳ್ಳಿ. ನೆಕ್ಸ್ಟ್ ಪುಟ ಕೆಡಿಸ್ಕೊಂಡು ಅಲ್ಲಿ ಬರುವ ಇನ್ನೊಂದು ಇಷ್ಟು ಪದಗಳಿದ್ದಾವೆ, ಅವನ್ನ ಹೇಳ್ತಾ ಹೋಗಬೇಕು, ನೋಡ್ಕೊಳ್ಳಿ. ನೆಕ್ಸ್ಟ್ ಕೆನೆ ಕೆನೆ, ಕೇಳು ಕೇಳು, ಕೈದು ಕೈದು, ಗೆಳೆಯ ಗೆಳೆಯ, ಗೇಟು ಗೇಟು, ಚೇಳು ಚೇಳು ಚೇಳು, ಚೈನು ಚೈನು ಚೈನು, ಮೈ ಮರೆ ಮೈ ಮರೆ, ನೂರು ನೂರು, ಪೈಪು ಪೈಪು, ಕೈದಿ. ಇಷ್ಟು ಮತ್ತೆ ಕೆಲವೊಂದು ಪದಗಳು ಬಂದಿದ್ದಾವೆ ಮಕ್ಕಳ. ಎಲ್ಲ ಪದಗಳನ್ನು ಹೇಳ್ತಾ ಬರ್ಕೊಳ್ತಾ ಹೋಗಿದ್ದೀನಿ. ನೀವು ಸಮೇತ ಅದನ್ನು ಹೇಳ್ತಾ ಬರ್ಕೊಂಡ್ರೆ ನಿಮಗೆ ಲೈನ್ ಟಚ್ ಮಾಡಿ ಬರೆಯೋದನ್ನ ಕಲೀರಿ. ಇದರ ಟಚ್ ಮಾಡಿ ಬರೆಯೋದನ್ನು ಕಲಿತಾ ಹೋಗಬೇಕು. ನಾನು ಲೈನ್ ಇದ್ದಾಗೆ ಹಾಗೆ ಬರೆದಿದ್ದೀನಿ. ನೀವು ಲೈನ್ ಟಚ್ ಮಾಡಿ ಬರಿತಾ ಹೋಗ್ಬೋದು. ನೆಕ್ಸ್ಟು ಕೆಳಗಡೆ ವಾಕ್ಯಗಳು ಬಂದಿದ್ದಾವೆ. ಕೆಳಗಡೆಗೆ 3 ವಾಕ್ಯಗಳಿವೆ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ, ಸೈನಿಕರು ದೇಶದ ಗಡಿ ಕಾಯುವರು, ನೀರಿಗೆ ನೈದಿಲೆ ಶೃಂಗಾರ. ಬರೆಯೋದನ್ನ ನೀವು ವಾಕ್ಯಗಳು. ಕೆರೆಯ ಏರಿಯ ಮೇಲೆ ಮೇಕೆ ಇದೆ, ಎರಡನೇದು ಸೈನಿಕರು ದೇಶದ ಗಡಿ ಕಾಯುವರು ಮೂರನೇದು ನೈದಿಲೆ ಶೃಂಗಾರ. ಇಷ್ಟು ಪದಗಳನ್ನು ಮಕ್ಕಳು ಚೆನ್ನಾಗಿ ಓದಬೇಕು, ಮತ್ತು ನೀವು ಹೇಳೋದನ್ನು ಕಲಿಬೇಕು. ಈಗ ಇನ್ನೊಂದು ಸಲ ನಾನು ಹೇಳ್ತಾ ಹೋಗ್ತೀನಿ. ಈಗ ಬೋರ್ಡ್ ನೋಡಿ, ನೀವು ಪುಸ್ತಕವನ್ನು ಮುಚ್ಚಿಟ್ಟು ಬೋರ್ಡ್ ನೋಡಿ. ಮೊದಲಿಂದ ಹೇಳ್ತಾ ಹೋಗ್ತೀನಿ. ಮೊದಲಿಂದ ಅಂದರೆ ನಾವು ಗುಣಿತಾಕ್ಷರಗಳನ್ನು ಕಲ್ತ್ವಿ. ಗುಣಿತಾಕ್ಷರಗಳಲ್ಲಿ 3 ಭಾಗ 3ರಲ್ಲಿ ಕಲಿತಾ ಇದ್ದೀವಿ. 1, 2 ಭಾಗ, ಇನ್ನು 4, 5 ಭಾಗ ಇದ್ದಾವೆ. ಅದಕ್ಕೆ ಇನ್ನು 1ರಲ್ಲಿ ಏನು ಕಲ್ತೀವಿ, 2ರಲ್ಲಿ ಏನು ಕಲ್ತೀವಿ, 3ರಲ್ಲಿ ಯಾವ ಗುಣಿತಾಕ್ಷರಗಳನ್ನು ಕಲ್ತ್ವಿ. ಯಾವ ಗುಣಿತಾಕ್ಷರವನ್ನು ಕಲ್ತಿದ್ದೀವಿ? ತಲೆಗಟ್ಟು ಅಂದರೆ ತಲೆಗಟ್ಟು, ತಲೆಗಟ್ಟು ಕಾ. ಕಿಳಿ, ಇದು ಕಿಳಿ, ಇದು ಕಾದೀರ್ಘ ಕಾ. ಗುಡಿಸು, ಇದು ಗುಡಿಸು, ಕಾ ಗುಡಿಸು ಕಿ. ಗುಡಿಸಿನ ದೀರ್ಘ, ಇದು ಗುಡಿಸು, ಇದು ದೀರ್ಘ. ಗುಡಿಸಿನ ದೀರ್ಘ, ಕಾ ಗುಡಿಸು ದೀರ್ಘ ಕಿ. ಕೊಂಬು, ಇದು ಕೊಂಬು, ಕಾ ಕೊಂಬು ಕು. ಕೊಂಬಿನ ಇಳಿ ಅಂದರೆ ಕೊಂಬಿಗೆ ಮತ್ತೆ ಇಳಿ ಬರೋದು, ಕೆಳಗೆ ಬರೋದು ಇಳಿ. ಕಾಕೊಂಬು, ಕಾಕೊಂಬಿನ ದೀರ್ಘ ಹೂವು ಅಂದರೆ ದೀರ್ಘ ಕೆಳಗೆ ಬರೋದು. ಒಟ್ಟು ಸುಳೆ, ಇದು ಒಟ್ಟು ಸುಳೆ, ಇದು ಕಾಕೊಂಬ ಸುಳೆ ಹೂ. ಏತ್ವ, ಇದು ಕಾಕೇತ್ವ ಕೇ. ಏತ್ ದೀರ್ಘ, ಕಾಕೇತ್ವ ಕೇ ದೀರ್ಘ, ಕಾಕೇತ್ವ ದೀರ್ಘ ಕೇ. ಐತ್ವ, ಕಾಕೇತ್ವ ಕೈ, ಕೈ. ಇಷ್ಟು ಗುಣಿತಾಕ್ಷರ ಪದಗಳನ್ನು ಕಲಿತಿದ್ದೀರಿ ಮಕ್ಕಳ. ಇದರಲ್ಲಿ ನೀವು ಇನ್ನೂ ಅನೇಕ ಪದಗಳನ್ನು ಕಲಿಬೋದು. ಕಲಿತು ನಂತರ ನೀವು ಹೇಳ್ತಾ ಹೋಗ್ತೀರಾ. ಈಗ ನೋಡ್ಕೊಳ್ಳಿ, ಇಲ್ಲಿರುವ ಪದವನ್ನು ಮತ್ತೊಂದು ಸಲ ಹೇಳ್ತಾ ಹೋಗ್ತೀನಿ. ಅಭ್ಯಾಸದಲ್ಲಿ ಬರುವ ಪದಗಳಿವು. ಸೆಳೆ,
ಐದ ಸೆಕೆ ಉಗೆ ಪೇಡೆ ರಂಬೆ ಐದು ಬೈರವ ಮೈಸೂರು ಐದರ ಲೈಲ ವೈರಿ ಶೈವ ಬೈರು ಕೆನೆ ಕೇಳು ಕೈದು ಗೆಳೆಯ ಗೇಡು ಚೇಡು ಚೈನು ಮೈಮರೆ ನೂರು ಪೈರು ಕೈದು. ಹಾಗೆ ಇಲ್ಲಿ ವಾಕ್ಯಗಳನ್ನು ಕೊಡ್ತಾರೆ, 3 ವಾಕ್ಯ. ಅದು 1ನೇ ವಾಕ್ಯ ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. 2ನೇದು ಸೈನಿಕರು ದೇಶದ ಗಡಿ ಕಾಯುವರು. ಸೈನಿಕರು ದೇಶದ ಗಡಿ ಕಾಯುವರು. ನೀರಿಗೆ ನೈದಿದೆ ಶೃಂಗಾರ. ನೀರಿಗೆ ನೈದಿದೆ ಶೃಂಗಾರ. ಇಷ್ಟು ಪದಗಳನ್ನು ಈಗಾಗಲೇ ಓದಿದ್ದೀರಾ, ಬರೆದಿದ್ದೀರಾ, ಇನ್ನೂ ಅಭ್ಯಾಸ ಮಾಡ್ತಾನೆ ಇದ್ದೀರಾ ಮಕ್ಕಳ. ಈಗ ನೀವು ಚೆನ್ನಾಗಿ ಓದೋದನ್ನು ಕಲಿಬೇಕು. ಅರ್ಥ ಆಯ್ತಾ ಮಕ್ಕಳ? ಅದರಲ್ಲಿ ಈಗ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಕೇಳ್ಕೊಳ್ಳಿ. ಪುಟ ಪುಸ್ತಕ ಓಪನ್ ಮಾಡ್ಕೊಳ್ಳಿ, ಪುಸ್ತಕ ನೋಡ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡಿಕೊಂಡು ಬೇಡಿಕೊಂಡು ಹೇಳ್ತಾ ಹೋಗಿ. ಪುಟ ಸಂಖ್ಯೆ 99. ಪುಟ ಸಂಖ್ಯೆ 99 ತಂತ್ರ ಎಲ್ಲ. ಪುಟ ಸಂಖ್ಯೆ 99 ಇದನ್ನು ತೆಗೆದು ನೋಡ್ಕೊಳ್ಳಿ ಮಕ್ಕಳ. ಇನ್ನೂ ಒಂದು ಸಲ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ. ಮೊದಲಿಂದ ಹೇಳ್ತಾ ಹೋಗ್ತೀನಿ, ಬೇಳಿಟ್ಕೊಂಡು ನೋಡ್ಕೊಳ್ಳಿ. ಗುಣಿತಾಕ್ಷರಗಳು 3: ಏತ್ವ, ಹೇತ್ವ, ಐತ್ವ. ಚಿತ್ರ ತೋರಿಸಿ ಪದ ಹೇಳಿಸು. ಕೆರೆ, ಮೇಕೆ, ಸೈನಿಕ. ಅಭ್ಯಾಸಕ್ಕೆ ಬನ್ನಿ. ಪೆನ್ಸಿಲು ಬೆರಳು ಇಟ್ಕೊಳ್ಳಿ ನೀಟಾಗಿ. ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಏತ್ವ ಕೆರೆ, ಗೆಳೆಯ, ಚೆಲುವ, ಎಡೆ, ಬೆಣೆ, ತೆನೆ, ದೆಸೆ, ಬೇರೆ, ಮೇರೆ, ಬೆಲೆ, ಹವೆ. ಪಕ್ಕಕ್ಕೆ ಬನ್ನಿ. 100ನೇ ಪುಟಕ್ಕೆ ಬನ್ನಿ. ಈಗ ನಾನು ಹೇಳ್ತಾ ಇರೋದು ಇದು 100ನೇ ಪುಟದಲ್ಲಿರೋದು. ನೋಡ್ಕೊಳ್ಳಿ. ಏತ್ವಿನ ದೀರ್ಘ ಕೇರೆ, ಗೇರು, ಚೇಳು, ಜೇಡ, ಟೇಪು, ಡೇರೆ, ತೇರು, ದೇವಿ, ನೇರಳೆ, ಬೇಟೆ, ಬೇಟೆ, ಮೇಕೆ. ಹಾಗೆ ಕೆಳ ಬನ್ನಿ. ಐತ್ವ ಕಾಕೈತ್ವ ಕೈ. ಗೈರು, ಚೈನು, ಜೈಲು, ಟೈರು, ಡೈರಿ, ತೈಲ, ದೈವ, ಮೈ, ಪೈರು, ಬೈಗು, ನೈದಿಲೆ. ಹಾಗೆ ಕೆಳಗೆ ಬನ್ನಿ ಅಭ್ಯಾಸಕ್ಕೆ. ಇಲ್ಲಿ ನಾನು ಹೇಳ್ತಾ ಇರೋದು ಈಗ ಅಭ್ಯಾಸ. ಇಲ್ಲಿರುವ ಪದಗಳು ಅದು ಬೋರ್ಡ್ ಮೇಲೆ ಇರುವೆ, ನೋಡ್ಕೋಬೋದು. ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಸೆಳೆ, ಸೇರು, ಸೈನಿಕ, ಹೇರಳು, ಹೇಮ, ಹೈದ, ಸೆಕೆ, ಉಗೆ, ಪೇಡೆ, ರಂಬೆ, ಐದು, ಭೈರವ, ಮೈಸೂರು, ಐದರ, ಲೈಲ, ವೈರಿ, ಶೈವ, ಬೈಕು. ಪುಟ ತಿಳ್ಕೊಳ್ಳಿ. 101ನೇ ಪುಟ ಸಂಖ್ಯೆ. 101ನೇ ಪುಟ ಸಂಖ್ಯೆ. ಅದರಲ್ಲಿ ಬೋರ್ಡ್ ಮೇಲೆ ಬರೆದೀನಿ. ನಿಮ್ಮ ಪುಸ್ತಕದಲ್ಲೂ ನೀವು ನೋಡಿಕೊಂಡು ಕೇಳ್ಕೊಳ್ಳಿ, ಆನಂತರ ಓದ್ಕೊಳ್ಳಿ. ನೀಡಿರುವ ಪದಗಳನ್ನು ಗುಂಡಾಗಿ ಬರೆಯಲು ಹೇಳಿ. ಕೆನೆ ಬರೆದಿದ್ದೇನೆ ನಾನು. ಕೆನೆ, ಕೇಳು, ಕೈದು, ಗೆಳೆಯ, ಗೇಟು, ಚೇಳು, ಚೈನು, ತೈತಕ, ಮೈಮರೆ, ನೂರು, ಪೈಪು, ಕೈದು. ಹಾಗೆ ಬನ್ನಿ ಕೆಳಗೆ. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಸೈನಿಕರು ದೇಶದ ಗಡಿ ಕಾಯುವರು. ನೀರಿಗೆ ನೈದಿಲೆ ಶೃಂಗಾರ. ಇಷ್ಟು ಪದಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳ. ಗುಣಿತಾಕ್ಷರಗಳನ್ನು ಚೆನ್ನಾಗಿ ತಿಳ್ಕೊಂಡು ಏತ್ವ, ದೀರ್ಘ, ಕೊಂಬು, ಕೊಂಬಿನ ಹೇಳಿ ಇನ್ನೂ 1-2 ಭಾಗದಲ್ಲಿ ನೀವು ತಲೆಕಟ್ಟೆಗಳನ್ನು ಮಾಡೋದನ್ನು ಕಲಿಬೇಕಾಗುತ್ತೆ. ಗುಣಿತಾಕ್ಷರಗಳನ್ನು ಕಲಿಬೇಕಾಗುತ್ತೆ. ಕಲಿತ ನಂತರ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಮುಂದೆ ಸುಲಭವಾಗಿ ಓದ್ಬೋದು ಮಕ್ಕಳ. ಇದನ್ನು ನೀವು ಒಂದು 10 ಸಲ ಬರೀತೀವಿ. ಆ ಕಡೆ ಗುಣಿತಾಕ್ಷರಗಳನ್ನು 10 ಸಲ ಬರೆದು ಅಭ್ಯಾಸ ಮಾಡ್ತೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಬರುವಂತಹ ಗುಣಿತಾಕ್ಷರಗಳು 4: ಓತ್ವ, ಓತ್ವ, ಹೌತ್ವ. ಅದನ್ನೊಂದು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳ. ಈಗ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಕಾಣೋಣ.